ಇವತ್ತು ನಾನು ಹಸಿ ಅವರೆಕಾಳು ಮೆಂತ್ಯ ಸೊಪ್ಪನ್ನು ಪಲ್ಯ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಇವತ್ತಿನ ಅಡುಗೆ ತುಂಬ ಚೆನ್ನಾಗಿರುತ್ತೆ. ಶುಗರವರು ತುಂಬ ಒಳ್ಳೆಯದು. ಇವಾಗಿನ ಫುಡ್ಡಲ್ಲಿ ಎಲ್ಲ ಚಿಕ್ಕವ್ರಿಗೆಲ್ಲ ಶುಗರ್ ಬರುತ್ತೆ. ಅದರಿಂದ ಇದು ಪಲ್ಯನ ಆವಾಗವಾಗ ಮಾಡ್ಕೊಂಡು ತಿಂದರೆ ತುಂಬ ಹೆಲ್ತಿಗೆ ಒಳ್ಳೆಯದು. ಮತ್ತು ಕಹಿ ಇರಲ್ಲ. ಅನ್ನಕ್ಕೆ ಮುದ್ದಕ್ಕೆ ಎಲ್ಲಕ್ಕೂ ಕಲ್ಸ್ಕೊಂಡು ತಿನ್ಬೋದು. ಚಪಾತಿಗೆ ತುಂಬಾ ಚೆನ್ನಾಗಿರ್ತದೆ. ಇದೆಲ್ಲ ಒಂದು ಕಾಲು ಗಂಟೆಯಲ್ಲೆಲ್ಲ ಬೇಗ ಆಗಿಬಿಡುತ್ತೆ. ಬನ್ನಿ, ನಾನು ಅದಕ್ಕೆ ಬೇಕಾಗಿರೋವಂಥ ಸಾಮಗ್ರಿಗಳನ್ನು ತೋರಿಸ್ಕೊಡ್ತೀನಿ. ಹಸಿ ಅವರೆಕಾಳು ಮೆಂತ್ಯ ಸೊಪ್ಪು ಪಲ್ಯ ಮಾಡೋದು ಹೇಗೆ ಅಂತ ಇವತ್ತು ತಿಳ್ಕೊಳ್ಳೋಣ. ಬೇಕಾಗಿರುವ ಸಾಮಗ್ರಿಗಳು: ಮೆಂತ್ಯ ಸೊಪ್ಪು 3 ಕಟ್ಟು ಮೀಡಿಯಮ್ದು, 1 ಬಟ್ಲು ಹಸಿ ಅವರೆಕಾಳು, 1 ಮೀಡಿಯಮ್ ಸೈಜ್ ಈರುಳ್ಳಿ, 1 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ, ಟೊಮೊಟೊ 1 ಹೆಚ್ಚಿಟ್ಕೊಂಡಿದ್ದೀನಿ, ಕಾಯಿ ತುರಿ ಸ್ವಲ್ಪ, ಎಣ್ಣೆ ಸ್ವಲ್ಪ. ಮೊದಲಿಗೆ ಸ್ಟವ್ ಹಚ್ಚೋಣ. ಬಾಣಲಿ ಇಟ್ಟು ಬಿಸಿ ಆದ ತಕ್ಷಣ ಒಂದು ಬಾಣಲಿ ಇಡೋಣ. ಬಾಣಲಿ ಕಾದ ತಕ್ಷಣ ಎಣ್ಣೆ ಹಾಕೋಣ. ಸ್ವಲ್ಪ, ತುಂಬ ಏನು ಜಾಸ್ತಿ ಬೇಡ. ಕಾದ ತಕ್ಷಣ ಒಗ್ಗರಣೆಗೆ ಸಣ್ಣಕ್ಕೆ ಹೆಚ್ಕೊಂಡಿರೋದು ಈರುಳ್ಳಿ ಮತ್ತು 1 ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿದ್ದೀನಿ. ಎರಡನ್ನೂ ಫ್ರೈ ಮಾಡ್ಕೊಳ್ಳೋಣ. ಇದೆರಡು ಸ್ವಲ್ಪ ಫ್ರೈ ಆದ ತಕ್ಷಣ ಟೊಮೊಟೊ ಹಾಕೊಳ್ಳೋಣ. ಹೆಚ್ಚಿಟ್ಕೊಂಡಿರೋದು ಎಲ್ಲವೂ ಸ್ವಲ್ಪ ಬಾಡಿಸ್ಕೊಳ್ಳೋದು. ಎಣ್ಣೆಲಿ ಫ್ರೈ ಆದ ತಕ್ಷಣ ಇವಾಗ ಹಸಿ ಅವರೆಕಾಳನ್ನ ನಾನು ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಬಾಡಿಗೆ ಅದು. ಇವಾಗ ನಾನು ಮೆಂತ್ಯ ಸೊಪ್ಪನ್ನ ಹಾಕ್ತಾಯಿದ್ದೀನಿ. ಇವಾಗ ಸ್ವಲ್ಪ ಬಾಡಿಸ್ಕೊಂಡು ಫ್ರೈ ಮಾಡಬೇಕು. ಇವಾಗ ಉಪ್ಪನ್ನ ಇವಾಗಲೇ ಹಾಕ್ಕೊಂಬರೋಣ. ಏಕೆಂದರೆ ಉಪ್ಪು ಹಾಕಿದ್ರೆ ಇವಾಗ ಸೊಪ್ಪಿನ ಕಲರು ಚೇಂಜ್ ಆಗೋಲ್ಲ, ಚೆನ್ನಾಗಿರುತ್ತೆ. ನಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಇವಾಗಲೇ ಆ್ಯಡ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಹಂಗೆ ಒಗ್ಗರಣೆಯಲ್ಲಿ ಬಾಡಿಸ್ಕೊಳ್ಳೋದು. ಇದು ತುಂಬ ಹೆಲ್ತಿಗೆ ತುಂಬ ಒಳ್ಳೆಯದು. ಶುಗರ್ ಇರೋರು ತುಂಬ ಚೆನ್ನಾಗಿರ್ತದೆ. ಶುಗರ್ ಇರೋರಿಗೆ ಬರೀ ಮೆಂತ್ಯ ಸೊಪ್ಪು ಪಲ್ಯನೂ ಮಾಡ್ಬೋದು. ತೊಗರಿ ಕಾಳು ಸೀಸನ್ ಇದೆ, ಮತ್ತು ಅವರೆಕಾಯಿ ಸೀಸನ್ ಇದೆ. ಅವೆರಡನ್ನು ಒಂದೊಂದು ದಿನ ಬೇಕಾದರೆ ಅವರೆಕಾಳು ಒಂದಿನ, ಇದೊಂದು ದಿನ ಹಾಕಿ ಪಲ್ಯ ಮಾಡಿ ತಿಂದರೆ ಶುಗರು ಚೆನ್ನಾಗಿದೆ. ಖಾರದ ಪುಡಿ 2 ಚಿಕ್ಕ ಸ್ಪೂನಲ್ಲಿ, ಅಂದರೆ ಮಾಮೂಲಿ ಎಷ್ಟು ನಿಮಗೆ ಖಾರ ಬೇಕೋ ಅಷ್ಟು. ನಾನು 1 2 ಸ್ಪೂನ್ ಹಾಕಿದ್ದೀನಿ. ಹಾಕಿ ಇವಾಗ ಇದು ಎಲ್ಲದೂ ಒಗ್ಗರಣೆಯಲ್ಲೇ ಮಾಡ್ಕೊಳ್ಳೋಣ. ಹಿಂಗೆ ತಿರುವು ಹಾಕ್ಕೊಳ್ಳೋಣ. ಬೇಯ್ತಾ ಇದೆ ಈಗ. ಆಲ್ಮೋಸ್ಟ್ ಇದೆಲ್ಲ ಇನ್ನೂ ಬೇಯಬೇಕು. ಒಂದು ನೀರು 1 ಲೋಟದಷ್ಟು ನೀರು ಹಾಕ್ತೀನಿ ನಾನಿವಾಗ. ನೀರು ಹಾಕಿ ಚೆನ್ನಾಗಿ ಬೇಯೋಕ್ಕೆ ಬಿಡೋಣ. ಇವಾಗ ಬೇಯಲಿ, ಅದು ನೀಟಾಗಿ ಬೇಯಬೇಕು. ಕಾಳು ಸೊಪ್ಪು ಎಲ್ಲ
ಕಾಳು ಸೊಪ್ಪು ಎಲ್ಲ ಬೇಯೋ ತನಕ ಬಿಡಬೇಕು. ಅದು ಆಲ್ರೆಡಿ ಆಗಿದೆ. ಇದಕ್ಕೆ ಕಾಯಿ ತುರಿ ಹಾಕೋತೀನಿ. ಲಾಸ್ಟಲ್ಲಿ ಕಾಯಿ ತುರಿ ಹಾಕ್ಕೊಂಡು ಇವಾಗ ಸ್ವಲ್ಪ ಗೊಜ್ಜು ಥರ ಇರುವಾಗಲೇ ಅನ್ನಕ್ಕೆಲ್ಲ ಹಾಕ್ಕೊಳ್ಳೋಕ್ಕೆ ಚೆನ್ನಾಗಿರುತ್ತೆ. ಅನ್ನ, ಮುದ್ದೆ, ಚಪಾತಿ ಎಲ್ಲ ಅದಕ್ಕೂ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಕಹಿ ಏನಿರಲ್ಲ. ಶುಗರ್ ಇರೋರಿಗಂತೂ ತುಂಬ ಒಳ್ಳೆಯದು. ಇದು ಚೆನ್ನಾಗಿ ಬರುತ್ತೆ. ಚೆನ್ನಾಗಿ ಬಂದಿದೆ ಇವಾಗ. ಹಾಂ, ಆಯಿತು. ಆಲ್ಮೋಸ್ಟ್ ಆಫ್ ಮಾಡ್ತೀನಿ, ಸ್ಟವ್ ಆಫ್ ಮಾಡ್ತೀನಿ. ಮೆಂತ್ಯ ಸೊಪ್ಪು ಮತ್ತು ಹಸಿ ಅವರೆಕಾಳು ಪಲ್ಯ ರೆಡಿ ಇದೆ. ಬಿಸಿ ಮುದ್ದೆ, ಅನ್ನ ಎಲ್ಲದಕ್ಕೂ ತುಂಬ ಚೆನ್ನಾಗಿರುತ್ತೆ. ಪ್ಲೀಸ್ ನನ್ನ ಇಂಗ್ರೀಡಿಯೆಂಟ್ ನಿಮಗೆ ಇಷ್ಟ ಆಗಿದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಶೇರ್ ಮಾಡಿ, ಲೈಕ್ ಮಾಡಿ, ಮತ್ತು ಕಮೆಂಟ್ ಮಾಡಿ ನನಗೆ. ನೆಕ್ಸ್ಟ್